ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಹಾಗೂ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ ಅಂತ ಹೇಳ್ತಾ, ಬನ್ನಿ ಬಿಗ್ ಬಾಸಲ್ಲಿ ಏನೆಲ್ಲ ಆಗ್ತಾಯಿದೆ ಮತ್ತು ಈಗ ಬಿಡುಗಡೆ ಆಗಿರೋ 2ನೇ ಪ್ರೋಮೋದಲ್ಲಿ ಯಾರು ಕಳಪೆ ಯಾರು ಉತ್ತಮ ಮತ್ತು ಅದರಿಂದ ಮನೆಯಲ್ಲಿ ಎಷ್ಟಂತೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಬರೋಣ. ಇದು ವಾರದ ಕೊನೆ ಅಂದರೆ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಯಾರಾದರೂ ಒಬ್ಬರನ್ನ ಕಳಪೆ ಮತ್ತು ಉತ್ತಮ ಅಂತ ಆಯ್ಕೆ ಮಾಡಬೇಕು ಅಂತೇಳಿ ಬಿಗ್ ಬಾಸು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದರಂತೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳು ಸೇರಿಕೊಂಡು ತಮ್ಮಲ್ಲೇ ಒಬ್ಬರನ್ನ ಕಳಪೆ ಮತ್ತು ಉತ್ತಮ ಅಂತ ಆಯ್ಕೆ ಮಾಡ್ಕೋಬೇಕು. ಅದರಂತೆ ಈಗ ಅಶ್ವಿನಿ ಗೌಡ ಅವರವರು ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ ಮನೆ ಮಂದಿ ಮುಂದೆ ಮತ್ತು ಬಿಗ್ ಬಾಸ್ ಮುಂದೆ. ಅದು ಏನಂದರೆ, ಈ ವಾರ ಅಷ್ಟು ಸರಿಯಾಗಿ ಆಡದೇ ಇರೋರಂದರೆ ಮಂಜು ಭಾಷಿಣಿಯವರು ಮತ್ತು ರಾಶಿಕಾ ಅವರು ಅಂತ ಹೇಳಿದ್ದಾರೆ. ಅಲ್ಲದೆ ಅವರೇ ಯಾಕೆ ಕಳಪೆ ಅಂತ ಸಹ ಕಾರಣ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಈ ವಾರ ಸರಿಯಾಗಿ ಆಟನ ಸರಿಯಾಗಿ ಆಡಿದ್ದಿಲ್ಲ. ಅದಲ್ಲದೆ ಅವರು ತಮ್ಮದೇ ಲೋಕದಲ್ಲಿ ತಾವು ಮುಳುಗೋಗ್ಬಿಟ್ಟಿದ್ರು. ಯಾವ ಆಟಕ್ಕೂ ಅಷ್ಟು ಸರಿಯಾಗಿ ಬಂದು ಗಮನ ಕೊಟ್ಟು ಆಡ್ತಾ ಇರಲಿಲ್ಲ ಅಂಥೇಳಿ ಕಾರಣ ಕೊಟ್ಟಿದ್ದಾರೆ. ಅದು ಅಲ್ಲದೆ ಅವರು ಸರಿಯಾಗಿ ಕಿಚನಲ್ಲಿ ಸಹ ಕೆಲಸಗಳನ್ನೇನು ಮಾಡ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಮಾತಾಡಿಕೊಂಡು, ಅಂದರೆ ಈಗ ಅವರು ಜಾನ್ವಿಯವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ದಾರೆ ಹಂಗಂತ ಹೇಳ್ಬಿಟ್ಟು. ಇದ್ರ ಜೊತೆ ಈ ಕಡೆ ರಾಶಿಕಾ ಅವರು ಗಿಲ್ಲಿಯವ್ರ ಹತ್ರ ನಾವಿಬ್ಬರು ಏನೇ ಕೆಲಸ ಮಾಡಿದ್ರು ನಮ್ಮದೇನು ಮಾಡೇ ಇಲ್ಲ ಅಂತ ಹೇಳಿದ್ರಲ್ಲ, ಅವರಿಗೆ ನಾವು ಏನು ಮಾಡಬೇಕು, ನಾವು ಹೆಂಗೆ ಮಾಡಬೇಕು ಅಂತ ತೋರಿಸಿದೆ. ಇನ್ಮೇಲೆ ನನ್ನ ಆಟನೇ ಬೇರೆ, ನಾನು ಆಡೋ ಸ್ಟೈಲೇ ಬೇರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅವ್ರ ಮಾತು ತಿಪ್ಪಟ್ಟು ನಾನು ಕೇಳಿದರೆ ನೋಡೋಣ, ಅವ್ರ ಮಾತು ಒಂದು ಕೇಳೋದಿಲ್ಲ ಅಂತಲೂ ಹೇಳಿದ್ದಾರೆ. ಅದಲ್ಲದೆ ಅಶ್ವಿನಿ ಗೌಡ ಅವರು ನನಗೆ ಅವರಿಬ್ಬರನ್ನ ಕಳಪೆ ಅಂತ ಆಯ್ಕೆ ಮಾಡಿದ್ದಕ್ಕೆ ನನಗೆ ಯಾವುದೇ ರಿಗ್ರೆಟ್ ಸಹ ಇಲ್ಲ, ನನಗೆ ಯಾವುದೇ ಪಶ್ಚಾತ್ತಾಪ ಸಹ ಇಲ್ಲ ಅಂತ ಹೇಳ್ಬಿಟ್ಟು ಜಾನ್ವಿಯವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಅಶ್ವಿನಿ ಗೌಡ ಅವರು ರಾಶಿಕಾ ಮತ್ತು ಮಂಜು ಭಾಷಿಣಿಯವ್ರ ಮೇಲೆ ವೈಯಕ್ತಿಕ ಟಾರ್ಗೆಟ್ ಏನಾದರೂ ಮಾಡಿದ್ರಾ ಅನ್ನೋದು ಡೌಟ್ ಬರ್ತಾ ಇದೆ. ಯಾಕಂದರೆ ಅವರು ಕೆಲವು ವಿಚಾರದಲ್ಲಿ ಸ್ವಲ್ಪ ಕೂಗಾಡಿದರು ಮಂಜು ಭಾಷಿಣಿಯವರು ಅಶ್ವಿನಿ ಗೌಡವ್ರ ಮೇಲೆ. ಸೊ ಹಾಗಾಗಿ ಏನಾದರೂ ಇದು ಮಾಡ್ಕೊಂಡಿರ್ಬೋದೇನೋ ಗೊತ್ತಿಲ್ಲ. ಆದರೆ ಈ ವಾರ ಮಾತ್ರ ಅವರು ಕಳಪೆ ಅಂತೇಳಿ ಗುರ್ತಿಸ್ಕೊಂಡು ಈಗ ಜೈಲಿಗೆ ಹೋಗಿದ್ದಾರೆ. ಅದು ಯಾಕೆ ಏನು ಅಂತೇಳಿ ನಾಳೆ ನಡೆಯೋ ವಾರದ ಪಂಚಾಯತಿಯಲ್ಲಿ ಸಹ ಅದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರ ಮುಂದೆ ಮತ್ತು ಮನೆ ಮಂದಿ ಮುಂದೆ ಮಾಹಿತಿ ಬಾಯಿ ಬಿಡಿಸ್ಬೋದು ಅನಿಸುತ್ತೆ. ಈ ವಾರ ಮಂಜು ಭಾಷಿಣಿಯವರು ಮತ್ತು ರಾಶಿಕಾ ಅವರು ಕಳಪೆ ಪಟ್ಟ ಪಡ್ಕೊಂಡಿದ್ದು ನಿಮಗೆ ಖುಷಿ ಆಯಿತಾ ಇಲ್ವಾ, ಬೇಜಾರಾಯಿತಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಾರ ಯಾರು ಕಳಪೆ ಆಗಬಹುದಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯದ ಪ್ರಕಾರ ಕಾಮೆಂಟ್ ಮಾಡಿ ನೋಡೋಣ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸ್ಬೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.